ಹುಂಡಿ ಹಣ ದುರುಪಯೋಗದ ಆರೋಪ, ದೇವಾಲಯದಲ್ಲಿ ಹೈಡ್ರಾಮಾ. ಎಣಿಕೆ ವೇಳೆ ಹಣ ಸಾಗಿಸಿದ ಆರೋಪ, ಸಿಸಿ ಕ್ಯಾಮೆರಾ ತಿರುಗಿಸಿ ಕೌಂಟಿಂಗ್. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಮಳುಕಟ್ಟಮ್ಮ ದೇವಾಲಯದ ಹುಂಡಿ ಎಣಿಕೆ ವೇಳೆ ಹಣ ಸಾಗಿಸಿದ ಆರೋಪದ ಹಿನ್ನೆಲೆ ಸ್ಥಳೀಯರು ಹಾಗೂ ದೇವಾಲಯದ ಆಡಳಿತ ಮಂಡಳಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪೊಲೀಸರ ಮಧ್ಯಪ್ರವೇಶದಿಂದಾಗಿ ಪರಿಸ್ಥಿತಿ ಹತೋಟಿಗೆ ಬಂದಿದ್ದು, ಹುಂಡಿ ಎಣಿಕೆಯಲ್ಲಿ ವಂಚನೆ ಮಾಡುತ್ತಿರುವುದಾಗಿ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಸ್ಥಳೀಯರು ಮತ್ತು ಅಧಿಕಾರಿಗಳ ನಡುವೆ ಜಟಾಪಟಿ ನಡೆದಿದ್ದು, ನಿಯಮ ಮೀರಿ ಅಧಿಕಾರಿಗಳಿಂದ ಹುಂಡಿ ಎಣಿಕೆ ಮಾಡಿದ್ದಾರೆ ಅಂತ ಆರೋಪಿಸಿ ದೇವರ ಹಣವನ್ನ ಕಳ್ಳದಾರಿಯಲ್ಲಿ ಎಸ್ಕೇಪ್ ಮಾಡಲು ಮುಂದಾದಂತಹ ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಂಡಿ ಹಣ ಎಣಿಕೆ ವೇಳೆ ಸಿಸಿ ಕ್ಯಾಮೆರಾ ಬೇರೆಡೆ ತಿರುಗಿಸಿದ್ದಾರೆ. ಖಾಸಗಿ ಬ್ಯಾಂಕ್ ಸಿಬ್ಬಂದಿಯಿಂದ ಹುಂಡಿ ಹಣ ಎಣಿಕೆ ಮಾಡಿಸಿದ್ದಾರೆ. ತಪ್ಪು ಮಾಹಿತಿ ನೀಡಿ ಹಣ ಗುಳುಮ ಯತ್ನ ನಡೆದಿದೆ ಅಂತ ಆರೋಪಿಸಲಾಗಿದೆ. ಹುಂಡಿ ಹಣ ಪೂರ್ತಿ ಎಣಿಕೆಯಾಗುವ ಮುನ್ನವೇ ನೋಟಿನ ಬಂಡಲ್ ಹಾಗೂ ನಾಣ್ಯಗಳನ್ನು ಬೇರೆಡೆಗೆ ಸಾಗಿಸುವ ಯತ್ನ ನಡೆದಿದೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಟ್ರಸ್ಟ್ ವಶದಲ್ಲಿದ್ದಂಥ ದೇಗುಲವನ್ನ ಮುಜರಾಯಿ ಇಲಾಖೆ ವಶಕ್ಕೆ ಪಡೆದಿಂದಾಗಿ ಸ್ಥಳೀಯರ ಆಕ್ರೋಶ ವ್ಯಕ್ತವಾಗಿದೆ. ಕೋಟ್ಯಾಂತರ ರೂಪಾಯಿ ಕಾಣಿಕೆ ಸಂಗ್ರಹವಾಗುವ ಈ ಒಂದು ದೇಗುಲದ ಹಣ ಈ ದೇಗುಲದ ಅಭಿವೃದ್ಧಿಗೆ ಬಳಸಲು ಆಗ್ರಹಿಸಿದ್ದಾರೆ. ಜನರ ಗಲಾಟೆ ತಿಳಿದು ಸ್ಥಳಕ್ಕೆ ಬಂದಂತ ತಹಸೀಲ್ದಾರ್ ಆದರ್ಶಗೆ ಜನ ತರಾಟೆಗೆ ತೆಗೆದುಕೊಂಡಿದ್ದು, ಹುಂಡಿ ಹಣ ಕೊಂಡೊಯ್ಯಲು ಬಿಡದೆ ಬಾಗಿಲು ಬಳಿ ಜನ ತಡೆದಿದ್ದಾರೆ. ಗ್ರಾಮಸ್ಥರ ತೀವ್ರ ಆಕ್ರೋಶದಿಂದಾಗಿ ಎಣಿಕೆ ಪ್ರಕ್ರಿಯೆ ಪೂರ್ಣಗೊಳ್ಳದೆ ದೇಗುಲದಲ್ಲೇ ಹುಂಡಿ ಹಣ ಉಳಿದಿದೆ.